ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮತ್ತು ಬೆಂಗಳೂರಿನ ಆಧುನಿಕ ಬೆಳವಣಿಗೆಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂತಹ ಮತ್ತು ಕರ್ನಾಟಕದ ರಾಜಕಾರಣದಲ್ಲಿ ಘನತೆಗೆ, ಸಜ್ಜನಿಕೆಗೆ, ತಮ್ಮ ಗಾಂಭೀರ್ಯದ ನಡವಳಿಕೆಗೆ ಹೆಸರಾಗಿದ್ದಂಥ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನು ಅಗಲಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ನಾವು ಏನು ಇಂಗ್ಲಿಷ್ನಲ್ಲಿ ವಿಷನರಿ ರಾಜಕಾರಣಿ ಅಂತೀವಿ ಅಥವಾ ದೂರದೃಷ್ಟಿ ಇಟ್ಟಂತ ರಾಜಕಾರಣಿ ಅಂತೀವಿ, ಅದಕ್ಕೆ ಹೆಸರು ಮಾಡದಂತ ಒಬ್ರು ರಾಜಕಾರಣಿ. ನಾನಂತೂ ವೈಯಕ್ತಿಕವಾಗಿ ಅವರಿಂದ ಬಹಳ ಪ್ರೇರಿತನಾದಂಥವನು. ನಾನು ಹೈಸ್ಕೂಲ್ನಲ್ಲಿದ್ದೆ ಎಸ್.ಎಂ. ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ನಲ್ಲಿ. ಆಗ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್ ಆಗಿತ್ತು. ನಾವೆಲ್ಲ ಸ್ಕೂಲ್ನಲ್ಲಿದ್ದಂಥ ಮಕ್ಕಳು ಇವತ್ತು ರಜಾ ಸಿಗತ್ತಾ ಅಂತ ನೋಡೋದಕ್ಕೇನೆ ನಾವು ಟಿವಿ ನೋಡ್ತಾ ಇದ್ದೀವಿ. ಅವಾಗ ಎಸ್.ಎಂ. ಕೃಷ್ಣ ಅವರು ಆ ಕ್ರೈಸಿಸ್ ಅನ್ನ ಹ್ಯಾಂಡಲ್ ಮಾಡಿದಂಥ ರೀತಿ, ಜಯಲಲಿತಾ ಅವ್ರ ಜೊತೆಗೆ ನಡೆಸಿದಂತಹ ಒಂದು ಸಂವಾದಗಳು, ರಾಜ್ಕುಮಾರ್ ಅವರನ್ನ ವಾಪಸ್ ಕರ್ಕೊಂಡು ಬರೋದ್ರಲ್ಲಿ ಮಾಡಿದಂತಹ ಪಾತ್ರ, ಇದೆಲ್ಲ ನನ್ನನ್ನು ಬಹಳ ಅವ್ರ ಕಡೆಗೆ ಅಟ್ರಾಕ್ಟ್ ಮಾಡ್ತು. ಅಷ್ಟೇ ಅಲ್ಲ, ಎಸ್.ಎಂ. ಕೃಷ್ಣ ಅವರು ಬಹಳ ಸ್ಟೈಲಿಶ್ ಆಗಿರುವಂತಹ ರಾಜಕಾರಣಿ. ನನಗೆ ಅವರು ಹಾಕ್ತಾ ಇದ್ದಂತಹ ಬಟ್ಟೆ, ಅವರು ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ದಿನನೂ ಕೂಡ ಶೊಬ್ಜಾಗಿ ಗಲೀಜಾಗಿ ಕಂಡಿರೋದು ನಮಗೆ ಒಂದು ದಿವಸ ಒಂದು ಫೋಟೋ ಸಿಗೋದಿಲ್ಲ. ನಿಮಗೆ ನಾನು ಎಷ್ಟೋ ಸತಿ ಗೂಗಲ್ ಮಾಡಿದ್ದೀನಿ, ಎಸ್.ಎಂ. ಕೃಷ್ಣ ಅವರು ಯಾವ ಬಟ್ಟೆ ಹಾಕೊಂಡಿದ್ದಾರೆ, ಯಾವ ತರ ಕಲರ್ ಟೈ ಹಾಕೊಂಡಿದ್ದಾರೆ, ಅದಕ್ಕೆ ಮ್ಯಾಚಿಂಗ್ ಪಾಕೆಟ್ ಸ್ಕ್ವೇರ್ ಯಾವ್ದು ಹಾಕೊಂಡಿದ್ದಾರೆ. ಬಹುಶಃ ಕರ್ನಾಟಕ ಕಂಡಂತ ಬಹಳ ಸ್ಟೈಲಿಶ್ ರಾಜಕಾರಣಿಗಳಲ್ಲಿ ಒಬ್ರು. ಇತ್ತೀಚೆಗೆ ಅವರ ಆಸ್ಪತ್ರೆಯಲ್ಲಿ ಇದ್ದಂತಹ ಫೋಟೋಗಳು ಬಂದಾಗ್ಲೂ ಕೂಡ ಅದರಲ್ಲೂ ಕೂಡ ಎಷ್ಟು ಚಂದ ಕಾಣ್ತಾ ಇದ್ರು. ಬಹಳ ಸ್ಫುರದ್ರೂಪಿ ಕರಿಷ್ಮ್ಯಾಟಿಕ್ ರಾಜಕಾರಣಿ. ಇವತ್ತು ಬೆಂಗಳೂರು ಒಂದು IT ಹಬ್ ಆಗಿ ಬೆಳೆದಿದೆ ಅಂತಂದ್ರೆ, ಕರ್ನಾಟಕದ ಮೂಲೆಯಿಂದ ಜನ ಇಲ್ಲಿಗೆ ಕನಸುಗಳನ್ನ ಕಟ್ಕೊಂಡು ತಮ್ಮ ಜೀವನ ಕಟ್ಕೊಳ್ಳಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಂದ್ರೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಆದಾಯವನ್ನ ಗಳಿಸುವಂತ ಜನ ಇರುವಂತದ್ದು ಬೆಂಗಳೂರು ಅನ್ನುವಂತ ಒಂದು ಕೀರ್ತಿ ಬೆಂಗಳೂರಿಗೆ ಬಂದಿದ್ರೆ ಅದರಲ್ಲಿ ಎಸ್.ಎಂ. ಕೃಷ್ಣ ಅವರ ಬಹಳ ದೊಡ್ಡ ಪಾತ್ರ ಇದೆ. ನಗರಗಳನ್ನು ಅಭಿವೃದ್ಧಿ ಪಡಿಸಬೇಕು. ನಗರಗಳನ್ನು ಅಭಿವೃದ್ಧಿ ಪಡಿಸೋದ್ರಿಂದನೇ ಒಂದು ರಾಜ್ಯ ಅಥವಾ ಒಂದು ದೇಶ ಶ್ರೀಮಂತವಾಗತ್ತೆ, ಜನ ಶ್ರೀಮಂತರಾಗ್ತಾರೆ ಅನ್ನೋದನ್ನ ದೇಶಕ್ಕೆ ತೋರಿಸ್ಕೊಟ್ಟಂತ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು. ಇವತ್ತವರು ನಮ್ಮನ್ನು ಅಗಲಿದ್ದಾರೆ. ನನಗೆ ಬಹಳ ಸಂತೋಷ ಆಗಿದ್ದೇನು ಅಂತಂದ್ರೆ, 2019ರಲ್ಲಿ ಅವರು ಬಿಜೆಪಿಯನ್ನ ಸೇರ್ಕೊಂಡ್ರು. ನಮ್ಮ ಫ್ಯಾಮಿಲಿಲೆಲ್ಲ ನಾವು ಬಿಜೆಪಿ ಬಿಟ್ರೆ ಯಾರಿಗೂ ಓಟೆ ಹಾಕಲ್ಲ ಅನ್ನುವಂಥ ಬಿಜೆಪಿ ಸಪೋರ್ಟರ್ಸ್ ಫ್ಯಾಮಿಲಿ. ಆದ್ರೆ ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ್ಲೂ ಕೂಡ ಅವರ ವರ್ತನೆ, ಅವರ ಘನತೆ, ಅವರ ಡಿಗ್ನಿಟಿ, ಇದನ್ನೆಲ್ಲ ನೋಡಿ ನಾವೆಲ್ಲ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳಾಗಿದ್ವಿ. ಸೊ ಎಸ್.ಎಂ. ಕೃಷ್ಣ ಅವರು 2019ರಲ್ಲಿ ಮೋದಿ ಅವರನ್ನ ಇಷ್ಟಪಟ್ಟು ಅವರು ಬಿಜೆಪಿಗೆ ಬಂದಾಗ ನಮ್ಮೆಲ್ರಿಗೂ ಬಹಳ ಖುಷಿ ಆಯಿತು. ಅವರು 2019ರಲ್ಲಿ ನನ್ನ ಚುನಾವಣಾ ಪ್ರಚಾರದಲ್ಲಿ ಅವರು ಹುಷಾರಿರ್ಲಿಲ್ಲ. ಆಗ್ಲೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಬಂದು ಭಾಗವಹಿಸಿದ್ರು. ಸುಮಾರು 1 ಗಂಟೆಗಳ ಕಾಲ ಆ ಬಿಸಿಲಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿ, ನನ್ನ ಹತ್ರ ಇನ್ನೂ ಇದೆ, ನನಗೆ ಪೋಸ್ಟ್ ಮಾಡೋನಿದ್ದೀನಿ. ನಾನು ಅವಾಗ ಬಹಳ ಎಸ್.ಎಂ. ಕೃಷ್ಣ ಅವ್ರ ಪಕ್ಕದಲ್ಲಿ ನಿಂತಿದ್ದೀನಿ ಅನ್ನೋದನ್ನ ಆ ಎಂತೂಸಿಯಾಸಮ್ ಅಲ್ಲಿ ನನ್ನ ಮೊಬೈಲ್ ತೆಗೆದು ಏನೇನೋ ಸೆಲ್ಫಿ ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದೆ ನಾನು. ಆ ಸೆಲ್ಫಿ ವಿಡಿಯೋಗಳ ಟೈಮ್ನಲ್ಲೆಲ್ಲ ನಕ್ಕೊಂಡು ಅದ್ರ ಜೊತೆಗೆ ಅವರು ಒಬ್ಬ ಚಿಕ್ಕ ಹುಡುಗನಿಗೆ ಕೊಡಬೇಕಾದಂಥ ಸಪೋರ್ಟ್ ಕೊಟ್ಟು ಅವರು ಚುನಾವಣೆಯಲ್ಲೂ ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ರು. ಅವರು ಮತ್ತೆ ಪ್ರೇಮಾ ಕೃಷ್ಣ ಅವರು ಕರ್ನಾಟಕದ ರಾಜಕಾರಣದಲ್ಲಿ ನಾವು ಕಂಡಂಥ, ಅಟ್ಲೀಸ್ಟ್ ನನ್ನ ಜನರೇಷನ್ ಕಂಡಂಥ ಅತ್ಯಂತ ಸೊಫಿಸ್ಟಿಕೇಟೆಡ್, ಅತ್ಯಂತ ಡಿಗ್ನಿಫೈಡ್, ಅತ್ಯಂತ ಸರಳ ಸಜ್ಜನಿಕೆಯ ಒಂದು ಮೂರ್ತಿ ರೂಪವಾಗಿ ಅವರು ಅವರ ಸಾರ್ವಜನಿಕ ಜೀವನವನ್ನು ನಡೆಸಿದ್ರು. ನನಗೆ ಒಂದು ಮನವಿ ಇದೆ ರಾಜ್ಯ ಸರ್ಕಾರದಲ್ಲಿ. ಎಷ್ಟೋ ಸಾರಿ ರಾಜಕಾರಣಿಗಳು ತೀರ್ಕೊಂಡಾಗ ನಾವು 2 ದಿವಸ 3 ದಿವಸ ಶೋಕಾಚರಣೆ ಮಾಡ್ತೀವಿ, ನಂತರದಲ್ಲಿ ಅಲ್ಲಿಗೆ ಮುಗಿದೋಗುತ್ತೆ. ಆದ್ರೆ ಎಸ್.ಎಂ. ಕೃಷ್ಣ ಅವರ ಲೆಗಸಿ ಬಹಳ ದೊಡ್ಡದಿದೆ. ಬೆಂಗಳೂರಿಗೆ ವಿಶೇಷವಾಗಿ ಅವರ ಕೊಡುಗೆ ತುಂಬಾ ದೊಡ್ಡದಿದೆ. ಅಂಡ್ ಇವತ್ತು ನೀವು ಎಲ್ಲೇ ಹೋದ್ರೂ ಕೂಡ ಜನ
ಬೆಂಗಳೂರು ಸಮಸ್ಯೆಗಳು, ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ, ಇನ್ನೊಂದಿದೆ, ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ಎಸ್.ಎಂ. ಕೃಷ್ಣ ಅವರ ನೆನಪಿನಲ್ಲಿ, ಅವರ ಹೆಸರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರಿಗೆ ಕೊಡುಗೆ ಕೊಡುವಂತಹ ವ್ಯಕ್ತಿಗಳಿಗೆ ಒಂದು ದೊಡ್ಡ ಪ್ರಶಸ್ತಿಯನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ರೆ ಪ್ರತಿ ವರ್ಷ ಬೆಂಗಳೂರಿನ ಏಳಿಗೆಗೆ, ಬೆಂಗಳೂರಿನ ಕೆರೆಗಳಿಗೆ, ಬೆಂಗಳೂರಿನ ಸಾರ್ವಜನಿಕ ಜೀವನದ ಏಳಿಗೆಗೆ ಸಪೋರ್ಟ್ ಮಾಡುವಂತ, ಕಾಂಟ್ರಿಬ್ಯೂಟ್ Ashwavega English News. Coming soon. Your channel, your voice, your trust.